ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕಡಬ ಹಾಗೂ ಸುಳ್ಯ ಎರಡು ತಾಲೂಕುಗಳಿದೆ. ಎರಡು ತಾಲೂಕುಗಳಲ್ಲಿ ಕೂಡ ಈ ವರ್ಷ ಸಹಕಾರ ಕ್ಷೇತ್ರದ ಚುನಾವಣೆ ಸುಮಾರು 25 ಸಹಕಾರ ಕ್ಷೇತ್ರದಲ್ಲಿ ನಡೆದು ಈಗಾಗಲೇ ಕೊನೆಯ ಒಂದು ಚುನಾವಣೆ ಕಡಬ ತಾಲೂಕಿನ ಆಲಂಕಾರಿನಲ್ಲಿ ಮಾರ್ಚ್ ತಿಂಗಳ 2ನೇ ತಾರೀಕಿನಂದು ನಡೆಯಲಿಕ್ಕಿದೆ. ಸುಮಾರು 1 ತಿಂಗಳಿನಿಂದ ಆಲಂಕಾರಿನ 6 ಗ್ರಾಮಕ್ಕೊಳಪಟ್ಟಂತಹ ಆಲಂಕಾರ ಸೊಸೈಟಿಯ ವ್ಯಾಪ್ತಿಯ ಭಾರತೀಯ ಜನತಾ ಪಾರ್ಟಿ ಮತ್ತು ಸಹಕಾರ ಭಾರತೀಯ ಕಡೆಯಿಂದ ಪ್ರತಿ ಗ್ರಾಮಗಳ ಬೂತ್ ಸಮಿತಿ ಅಧ್ಯಕ್ಷ ಕಾರ್ಯದರ್ಶಿಗಳು, ಶಕ್ತಿ ಕೇಂದ್ರ ಪ್ರಮುಖರು, ಭಾಜಪದ ಪ್ರಮುಖರನ್ನು ಒಳಗೊಂಡಂಥ ತಂಡ ಮಾಡಿಕೊಂಡು ಪ್ರತಿಷ್ಠಿತ ಕ್ಷೇತ್ರ ಆಗಿರ್ತಕ್ಕಂಥ ಆಲಂಕಾರ ಸೊಸೈಟಿ ಈ ಹಿಂದಿನಿಂದಲೂ ಕೂಡ ನಮ್ಮ ಕಾರ್ಯಕರ್ತರು ಆ ಒಂದು ಸಹಕಾರಿ ಸಂಘವನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡುವ ಮೂಲಕ ಆ ಭಾಗದ 6 ಗ್ರಾಮಗಳ ಎಲ್ಲ ರೈತಾಪಿ ವರ್ಗಕ್ಕೆ ಮತ್ತು ಆ ಒಂದು ಸಹಕಾರಿ ಸಂಘದ ಎಲ್ಲ ಸದಸ್ಯರುಗಳಿಗೆ ನ್ಯಾಯವನ್ನು ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿತು. ಜೊತೆಗೆ ತುಂಬ ವರ್ಷದಿಂದ ನಮ್ಮದೇ ಸಹಕಾರಿ ಸಂಘವಾಗಿ ಭಾಜಪ ಮತ್ತು ಸಹಕಾರ ಭಾರತೀಯ ನೇತೃತ್ವದಲ್ಲಿ ಆ ಸಹಕಾರಿ ಸಂಘ ಇರುವುದರಿಂದ ಬಹಳ ಒಳ್ಳೊಳ್ಳೆಯ ಕಾರ್ಯಗಳನ್ನು ಆ ಭಾಗದಲ್ಲಿ ಮಾಡಿದೆ. ಎಲ್ಲ ಭಾಗದಲ್ಲಿ ಕೂಡ ಉನ್ನತೀಕರಿಸಿದ ಒಂದು ಕಟ್ಟಡವನ್ನು ರಚನೆ ಮಾಡಿಕೊಂಡು ಎಲ್ಲ ಗ್ರಾಮಗಳಲ್ಲಿ ಕೂಡ ಪ್ರತ್ಯೇಕವಾದಂಥ ಕಚೇರಿಯನ್ನು ಮಾಡಿಕೊಂಡು ಆಯಾಯ ಭಾಗದ ರೈತರಿಗೆ ಅಲ್ಲಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಸಹಕಾರಿ ಕ್ಷೇತ್ರದ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದು, ಹಿಂದಿನ ಅವಧಿಯಲ್ಲಿ ಧರ್ಮಪಾಲರವರು ಹಿರಿಯರಾಗಿರ್ತಕ್ಕಂಥ ಅವರು 5 ವರ್ಷಗಳ ಕಾಲ ಅತ್ಯುತ್ತಮವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಹಾಗಾಗಿ ಆಲಂಕಾರಿಗೆ ಬಹಳ ದೊಡ್ಡ ರೀತಿಯ ಇತಿಹಾಸ ಇದೆ. ಅಲ್ಲಿ ಯಾವುದೇ ಚುನಾವಣೆ ನಡೀಲಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಹಳ ದೊಡ್ಡ ರೀತಿಯ ಮತವನ್ನು ನೀಡತಕ್ಕಂಥ ನಮ್ಮ ಭಾಜಪದ ಮತದಾರರಿದ್ದಾರೆ. ಹಾಗಾಗಿ ಅಲ್ಲಿ ಈ ಬಾರಿ ಕೂಡ ನಾವು ಸಹಕಾರ ಭಾರತಿ ಮತ್ತು ಭಾಜಪದ ಕಡೆಯಿಂದ 12 ಜನ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೇವೆ. ಕಣಕ್ಕಿಳಿಸುವಂಥ ಸಂದರ್ಭದಲ್ಲಿ ಕೂಡ ಒಂದು ರೀತಿಯ ಈಗ ಪ್ರತಿಯೊಂದು ಭಾಗದಲ್ಲಿ ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆಲ್ಲುವಂಥ ಸಂದರ್ಭ ಇವತ್ತು ನಮಗೆ. ಹಾಗಾಗಿ ಎಲ್ಲ ಭಾಗದಲ್ಲೂ ಒಂದು ರೀತಿಯ ಬಂಡಾಯಗಳು ಹೇಳುವಂಥದ್ದು ಸಹಜ. ಅಲ್ಲಿ ಕೂಡ ಒಂದು ರೀತಿಯ ಬಂಡಾಯವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಕೆಲವು ವೈಯಕ್ತಿಕ ಹಿತಾಸಕ್ತಿಗಳು ಮಾಡ್ತಾ ಇದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಪ್ರಬುದ್ಧ ನಾಯಕರು, ನಾವು ಮಂಡಲ ಸಮಿತಿಯವರು ಬಹಳ ಒಂದು ಒಳ್ಳೆಯ ರೀತಿಯ ತೀರ್ಮಾನಕ್ಕೆ ಬಂದು ಒಂದು ಹೊಸ ಟೀಮನ್ನು ಈ ಸಲ ಕಣಕ್ಕಿಳಿಸಿದ್ದೇವೆ. 12 ಜನರು ಕೂಡ ನೂತನವಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನು ಇಳಿಸಿ ಒಂದು ಒಳ್ಳೆಯ ಮನೆತನ, ಒಳ್ಳೆಯ ವಿದ್ಯಾವಂತರು, ಅದೇ ರೀತಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಕಾರ್ಯಕರ್ತರನ್ನೇ ಈ ಸಲ ಚುನಾವಣೆಗಿಳಿಸಿ ಆ ಒಂದು ಸಹಕಾರಿ ಸಂಘದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಹೇಳುವಂಥ ತೀರ್ಮಾನಕ್ಕೆ ಬಂದಿದೆ. ಅದರ ಜೊತೆಯಲ್ಲಿ ಭಾಜಪ ಅಂತ ಹೇಳುವಂಥ ಒಂದು ವೈಯಕ್ತಿಕ ಹಿತಾಸಕ್ತಿಗಳು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಾವೇ ತುಂಬ ವರ್ಷದಿಂದ BJPಯನ್ನು ಕಟ್ಟಿ ಬೆಳೆಸುವಂತಿರುವಂಥ ಒಂದು ಟೀಮನ್ನು ರಚನೆ ಮಾಡಿಕೊಂಡು ನಾವು ಚುನಾವಣೆಗೆ ಪೂರ್ವವಾಗಿ ಅವರನ್ನು ಕೂಡ ಕರೆಸಿ ಮಾತಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಇತಿಮಿತಿಯ ಒಳಗಡೆ ಅವರು ಕೂಡ ಒಂದು ರೀತಿಯ ಪಟ್ಟಿಯನ್ನು ಸಿದ್ಧಪಡಿಸಿ ನಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಕೇಳಿದರು. ಆ ಸಂದರ್ಭದಲ್ಲಿ ಮಂಡಲಾಧ್ಯಕ್ಷರಾಗಿ ನಾನು ವಿಶೇಷವಾಗಿ 4-5 ಬಾರಿ ಆ ಒಂದು ಗ್ರಾಮಕ್ಕೆ ಪ್ರವಾಸವನ್ನು ಮಾಡಿ ಅಲ್ಲಿ ಅವರ ತಂಡವನ್ನು ಮತ್ತು ಭಾಜಪದ ಪ್ರಮುಖರನ್ನು ಕೂತುಕೊಳಿಸಿ ಮಾತಾಡಿ ಒಂದಷ್ಟು ಆ ಗುಂಪಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಒಂದು 2-3 ಜನರಿಗೆ ಈ ಬಾರಿ ಅಭ್ಯರ್ಥಿ ಸ್ಥಾನವನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿ ಘೋಷಣೆಯನ್ನು ಕೂಡ ಮಾಡಿದೆವು. ಘೋಷಣೆ ಮಾಡಿದ ನಂತರ ಕೂಡ ಅವರು 12ಕ್ಕೆ 12 ಸ್ಥಾನ ಕೂಡ ನಮಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಅವರು ಬಂದರು. ಆ ಥರ ಮಾಡೋದಕ್ಕೆ ನಮ್ಮ ಪಕ್ಷ ಅವಕಾಶವನ್ನು ಕೊಡೋದಿಲ್ಲ. ಪಕ್ಷ ಯಾರ ಮನೆಯ ಆಸ್ತಿ ಅಲ್ಲ. ಪಕ್ಷ ಅಂತ ಹೇಳುವಂಥದ್ದು ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಕಾರ್ಯಕರ್ತರ ಬೇಸಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ. ಹಾಗಾಗಿ ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಯಾವುದೋ ಒಂದು ತಂಡ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗಳು ಹೇಳಿದ ಹಾಗೆ ಪಕ್ಷವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ. ನಾವು ಒಂದು ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ಚೆನ್ನಾಗಿ ನಡ್ಕೊಂಡು ಹೋಗಬೇಕು. ಒಂದು ರಾಷ್ಟ್ರೀಯ ಪಾರ್ಟಿಯಾಗಿ ಒಂದು ಒಳ್ಳೆಯ ರೀತಿಯ ಒಂದು ತಂಡ ಮಾಡಿ ಆ ಸಹಕಾರಿ ಕ್ಷೇತ್ರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ಪಕ್ಷಕ್ಕೆ ಇರುವ ಕಾರಣ ಆ ಪಕ್ಷದ ವ್ಯವಸ್ಥೆ ಒಳಗಡೆ ಮಾಡಬೇಕೆ ಹೊರತು ಕೆಲಸಕ್ಕೆ ಬಾರದಂಥ ವ್ಯಕ್ತಿಗಳಿಗೆ ಅವಕಾಶವನ್ನು ಕೊಟ್ಟು ನಮಗೆ ಸಂಘಟನೆಯನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗಂತೂ ವಿಶ್ವಾಸ ಇದೆ, ಆಲಂಕಾರಿನ ಸೊಸೈಟಿ ನಾಳ್ದು 2ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆ 12ಕ್ಕೆ 12 ಕೂಡ ನಾವು ಗೆಲ್ತೇವೆ. ಯಾಕೆ ಗೆಲ್ತೇವೆ ಅಂತ ಹೇಳಿದರೆ ಈ ಭಾರತೀಯ ಜನತಾ ಪಾರ್ಟಿ ನಾನು ಅಧ್ಯಕ್ಷರಾಗಿ ಇವತ್ತು ಇಲ್ಲಿ ಕೂತ ಕೂಡಲೇ ನಡೆದಿಲ್ಲ. ಆದರೆ
ಒಂದು ಪ್ರತಿ ಬೂತಲ್ಲಿ ಗ್ರಾಮದಲ್ಲಿ ಕಾರ್ಯಕರ್ತರು ಬಹಳ ಚುರುಕಾಗಿ ಕೆಲಸ ಮಾಡ್ತಾಯಿದ್ದಾರೆ. ಕಾರ್ಯಕರ್ತರು ಯಾವಾಗ ಉತ್ಸಾಹದಿಂದ ಕೆಲಸ ಮಾಡ್ತಾರೋ ಆ ಕಾರ್ಯಕರ್ತರ ಆಧಾರದಲ್ಲಿ ಅಲ್ಲಿ ನಾವು 100ಕ್ಕೆ 100 ಗೆಲ್ತೇವೆ. ಮೊನ್ನೆ ನಾವು 3 ದಿವಸದ ಹಿಂದೆ ಈ ಒಂದು ಅಲಂಕಾರಿನ ಸೊಸೈಟಿಗೆ ಸಂಬಂಧಪಟ್ಟಾಗಿ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದೆವು. ಆ ಸಂದರ್ಭದಲ್ಲಿ ಒಂದು 200 ಕಾರ್ಯಕರ್ತರು ಅಲ್ಲಿ ಸೇರಿದರು. ಅದು ಕೂಡ ಪ್ರಮುಖ ಕಾರ್ಯಕರ್ತರು. 6 ಗ್ರಾಮದಿಂದ ಕೂಡ ಅಷ್ಟು ಕಾರ್ಯಕರ್ತರು ಬಂದು ಬಹಳ ಉತ್ಸಾಹದಿಂದ ಇವತ್ತು ಮನೆ ಮನೆ ಭೇಟಿ ಮಾಡಿ ಮತದಾರರನ್ನು ಭೇಟಿ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ನನಗಂತೂ ವಿಶ್ವಾಸ ಇದೆ, 6 ಗ್ರಾಮದ ಮತದಾರರು ಕೂಡ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ರೀತಿಯ ತೀರ್ಮಾನದ ಮೂಲಕ ನಮಗೆ 12ಕ್ಕೆ 12 ಕೂಡ ಆಯ್ಕೆ ಮಾಡುವಲ್ಲಿ ನಮ್ಮ ಪರವಾಗಿ ನಿಲ್ತಾರೆ. ಯಾಕೆಂತಂದರೆ ಏನು ಪಕ್ಷಕ್ಕೆ ಶೆಡ್ಡು ಹೊಡಿತಕ್ಕಂಥ ವ್ಯವಸ್ಥೆ ಇದೆ, ಅದಕ್ಕೆ ಸರಿಯಾದಂಥ ಒಂದು ಪ್ರತ್ಯುತ್ತರವನ್ನು ಕೊಡುವಂಥ ಒಂದು ಒಳ್ಳೆಯ ಸಂದರ್ಭ. ಈ ಸಂದರ್ಭದಲ್ಲಿ ಮತದಾರರಾಗಿರ್ತಕ್ಕಂಥ 6 ಗ್ರಾಮದ ಎಲ್ಲ ಮತದಾರರು ಕೂಡ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೇನೆ. ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಸಹಕಾರ ಭಾರತೀಯ ಏನು ಅಧಿಕೃತ ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಮತವನ್ನು ಕೊಟ್ಟು ಇನ್ನು ಮುಂದಿನ ದಿನಗಳಲ್ಲಿ ಪಾರ್ಟಿಯ ವಿರುದ್ಧವಾಗಿ ನಿಲ್ತಕ್ಕಂಥದ್ದು, ಅವರವರಿಗೆ ಬೇಕಾದಾಗೆ ಅವಕಾಶವಾದವನ್ನು ಪಡ್ಕೊಳ್ಳುವಂಥದ್ದು, ಅಥವಾ ನಾನು BJP ನಾನು ಬಿಟ್ಟರೆ BJP ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಏನು ಮಾಡ್ತಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಪ್ರತ್ಯುತ್ತರವನ್ನು ಮಾಡ್ತಕ್ಕಂಥ ಕೂಡ ಒಂದು ಈ ಸಂದರ್ಭ ಅಂತ ಹೇಳುವಂಥದ್ದು. ಹಾಗಾಗಿ ಅಲಂಕಾರಿನ ಏನು ಸೊಸೈಟಿಗೆ ಸಂಬಂಧಪಟ್ಟಂಥ 6 ಗ್ರಾಮದ ಎಲ್ಲ ಮತದಾರರು ಕೂಡ ನಾಳೆ ದಿನ 2ನೇ ತಾರೀಕಿನ ದಿವಸ ಬಂದು ಎಲ್ಲ ಮತದಾರರು ನಮ್ಮ ಏನು 12 ಜನ ಅಭ್ಯರ್ಥಿಗಳು ಮಾಡಿದ್ದೇವೆ. ನಮ್ಮ ಸಾಲಗಾರರಲ್ಲ ಕ್ಷೇತ್ರದಲ್ಲಿ ರಘುರಾಮ್ ಭಟ್ ನವಕೇವಳ, ಸಾಲಗಾರರ ಕ್ಷೇತ್ರದಲ್ಲಿ ರಘುರಾಮ್ ಭಟ್ ನವಕೇವಳ, ಶುಭಾನುರೈ ಮರುವಂತಿಲ, ಜನಾರ್ದನ ಕದ್ರ, ಪ್ರಶಾಂತ್ RK, ಅಶೋಕ್ ಕುಮಾರ್ ಇವರು ಸಾಲಗಾರರಲ್ಲದ ಸಾಲಗಾರರ ಕ್ಷೇತ್ರದಲ್ಲಿ 5 ಜನರಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಸುದೇಶ್ ಪಟ್ಟೆ ಹಾಗೂ ಹಿಂದುಳಿದ ವರ್ಗ ಎಯಲ್ಲಿ ಜಯಕರ ಪೂಜಾರಿ ಆಲಡ್ಕ, ಹಿಂದುಳಿದ ವರ್ಗ ಬಿಯಲ್ಲಿ ದಯಾನಂದ ಆಲಡ್ಕರು. ಅದೇ ರೀತಿ ಸಾಮಾನ್ಯ ಮಹಿಳೆಯಲ್ಲಿ ಶ್ರೀಮತಿ ಗಾಯತ್ರಿ ಸುರೇಶ್ ಮತ್ತು ಶ್ರೀಮತಿ ಸುಂದರಿ ಕುಲಾಲ್. ಅದೇ ರೀತಿ ಪರಿಶಿಷ್ಟ ಪಂಗಡದಲ್ಲಿ ನಿರಂಜನ್ ಏಣಿತಡ್ಕ ಹಾಗೂ ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ ಮಾಧವ ಮೇರ ಶಾಂತಿಗುರಿ ಇವರನ್ನು ನಾವು ಕಣಕ್ಕಿಳಿಸಿದ್ದೇವೆ. ಹಾಗಾಗಿ ಏನು ನಾಳೆ ದಿನ ಚುನಾವಣೆಯಲ್ಲಿ ಎಲ್ಲ ನಮ್ಮ 12 ಜನ ಅಭ್ಯರ್ಥಿಗಳಿಗೆ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಎಲ್ಲ ಮತಗಳನ್ನು ಭಾಜಪ ಏನು ಇಳಿಸಿರ್ತಕ್ಕಂಥ ಎಲ್ಲ ಮತದಾರರಿಗೆ ನೀಡಿ 12ಕ್ಕೆ 12 ಸ್ಥಾನವನ್ನು ಗೆಲ್ಲಿಸಿಕೊಟ್ಟು ಈ ಒಂದು ಪ್ರತಿಷ್ಠಿತ ಏನು ಚುನಾವಣೆ ಕ್ಷೇತ್ರ ಆಗಿರ್ತಕ್ಕಂಥ ಏನು ನಮ್ಮ ಇದಿದೆ ನಮ್ಮ ಸೊಸೈಟಿಯನ್ನು ನಡೆಸಿಕೊಡಲಿಕ್ಕೆ ತಾವೆಲ್ಲರೂ ಕೂಡ ದೊಡ್ಡ ನಮ್ಮ ಅಮೂಲ್ಯ ಆಗಿರ್ತಕ್ಕಂಥ ಮತವನ್ನು ನೀಡಿ ನಮ್ಮ BJPಯನ್ನು ಬೆಂಬಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.